ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರಿಗೂ ದುರ್ಗಾ ಚಾನಲ್ಗೆ ಸ್ವಾಗತ. ಇವಾಗ ಒಂದು ವಿಡಿಯೋ ವೈರಲ್ ಆಗ್ತೈತಿ. ಯಾವುದಂತೀರಾ? ಪೇಸ್ಟು ಮತ್ತು ಈನೋ ಮತ್ತು ಶಾಂಪು ಮೂರೂ ಮಿಕ್ಸ್ ಮಾಡಿ ಚೆನ್ನಾಗಿ ಮುಖಕ್ಕೆ ಅಪ್ಲೈ ಮಾಡ್ಕೊಂಡು ಅಪ್ಲೈ ಮಾಡ್ಕೊಂಡ್ಮೇಲೆ ಏನಾಗುತ್ತೆ? ಇನ್ಸ್ಟೆಂಟ್ ಗ್ಲೋ ಬರುತ್ತೆ. ಇನ್ಸ್ಟೆಂಟ್ ಗ್ಲೋ ಬರೋದ್ರಿಂದ ಆಗಿನ ಮಟ್ಟಿಗೆ ಅವ್ರಿಗೆ ಖುಷಿ ಆಕತಿ. ಆದ್ರೆ ಅದರಿಂದ ಸೈಡ್ ಎಫೆಕ್ಟ್ ಏನಾಕೈತಿ ಅಂತ ಹೇಳಿದು ಯಾರಿಗೂ ಗೊತ್ತಿಲ್ಲ. ನಾವು ನಮ್ಮ ಕೂದಲಿಗೆ ಅದನ್ನು ಶಾಂಪು ಬಳಸೋಬೇಕಾದ್ರೆ ಇದ್ರೊಳಗೆ ಕೆಮಿಕಲ್ ಇರ್ತೈತಿ ಅಂತ ನಮಗೆ ಗೊತ್ತಿದ್ದೂ ನಾವು ಬಳಸ್ತಿರ್ತೀವಿ. ಕೂದಲು ಹಾಳಾಗ್ತಾವೆ ಅಂತ ಹೇಳಂದು ನಾವು ಬಳಸ್ತೀವಿ. ಅದೂ ಮೊದಲಿಗೆ ಮಾಡೋದು ಅದು ತಪ್ಪು. ಮತ್ತು ನಾವು ಮುಖಕ್ಕೆ ಅದನ್ನ ಹಾಕ್ತೀವಿ ಅಂತ ಅಂದಾಗ ನಾವು ಎಷ್ಟು ದೊಡ್ಡ ತಪ್ಪು ಮಾಡಕೊಂತೀವಿ ಅಂತ ಹೇಳಂದು ಯಾರೂ ಯೋಚನೆ ಮಾಡಕೊಂತಿಲ್ಲ. ಪೇಸ್ಟ್ ಒಳಗೆ ಕ್ಯಾನ್ಸರನ್ನು ಹುಟ್ಟು ಹಾಕುವಂಥ ಒಂದು ಕೆಮಿಕಲ್ ಅದರೊಳಗೆ ಐತಂತ. ಅದ್ರ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋ ಒಳಗೆ ತೊಗೊಂಬರ್ತೀನಿ. ಬಹಳಷ್ಟು ದಿನ ಆಯ್ತು ಅದ್ರ ಬಗ್ಗೆ ನಾನು ವಿಡಿಯೋ ತರಬೇಕು ಅಂತ ಅನ್ನೋಕ್ಕಂತೂ ಒಂದು ಸ್ವಲ್ಪ ನನಗೆ ಏನೋ ಒಂದು ಸ್ವಲ್ಪ ಪರ್ಸ್ನಲ್ ಸಮಸ್ಯೆ ಇರೋದ್ರಿಂದ ನನಗೆ ವಿಡಿಯೋ ಹಾಕೋಕ್ಕಾಗ್ತಿಲ್ಲ. ಇವತ್ತು ಈ ಒಂದು ವಿಡಿಯೋಗಳನ್ನ ನಾನು ನೋಡಿದಾಗ ನನಗೆ ಇದ್ರಗೋಸ್ಕರನೇ ಇವತ್ತು ವಿಡಿಯೋ ಮಾಡಬೇಕು ನಾನು ಅಂತ ಹೇಳೋದು ಇವತ್ತು ವಿಡಿಯೋ ಮಾಡಿದ್ದೀನಿ. ನಾನು ಪೇಸ್ಟಲ್ಲಿ ಕ್ಯಾನ್ಸರ್ ಬರುವಂಥ ಒಂದು ಕೆಮಿಕಲ್ ಹಾಕಿ ಈ ಪೇಸ್ಟನ್ನು ರೆಡಿ ಮಾಡಾಕೊಂತಾರೆ. ಅಂಥದ್ದನ್ನು ನಾವು ಮುಖಕ್ಕೆ ಸಹಿತ ನಾವು ಬಾಯಿಗೂ ಹಾಕಿ ಹಲ್ ತಿಕ್ತೀವಿ, ಅದು ಮುಖಕ್ಕೂ ಅದನ್ನು ಹಾಕ್ಕೊತೀವಿ ಅಂತಂದ್ರೆ ನಾವೇನು ಈಗ ಶಾಂಪೂನು ಅದು ಕೆಮಿಕಲ್ ಇರೋದು ಮತ್ತು ಪೇಸ್ಟು ಕೆಮಿಕಲ್ ಇರೋದು. ಈಗ ಈನೋ ನಮ್ಮ ಗ್ಯಾಸ್ ಟ್ರಬಲನ್ನು ಕಡಿಮೆ ಮಾಡೋದಕ್ಕೋಸ್ಕರ ಈನೋನ ನಾವು ಬಳಸ್ತೀವಿ. ಅದನ್ನು ಸಹಿತ ಇದ್ರೊಳಗೆ ಹಾಕಿ ನಾವು ಮುಖಕ್ಕೆ ಅಪ್ಲೈ ಮಾಡ್ತೀವಿ ಅಂತ ಅಂದ್ರೆ ಮುಖ ಯಾವುದಂತ ನಮ್ಮ ಸ್ಕಿನ್ ಯಾವುದಂತ ತಡ್ಕೊಳಕ್ಕೆ ಸಾಧ್ಯತೆ ಐತಿ. ಎಲ್ಲ ಕ್ರೀಮ್ಗಳನ್ನ ಯೂಸ್ ಮಾಡ್ತೀವಿ ಮತ್ತು ಈ ರೀತಿಯಾಗಿರುವಂಥ ಕೆಮಿಕಲ್ಗಳನ್ನ ನಾವು ಯೂಸ್ ಮಾಡಿದಾಗ ನಮ್ಮ ಸ್ಕಿನ್ನು ಎಲ್ಲನೂ ಅದೇನೋ ಭೂಮಿ ತಾಯಿ ಭಾರ ತಡೆದು ಭೂಕಂಪ ಆಗುತ್ತಂತಾರಲ್ಲ, ಆ ರೀತಿ ನಮ್ಮ ಸ್ಕಿನ್ನು ಎಲ್ಲನೂ ಆಗಿನ ಮಟ್ಟಿಗೆ ಸ್ಕಿನ್ನು ಗ್ಲೋ ಕೊಡುತ್ತೆ. ಆಮೇಲೆ ರ್ಯಾಷಸ್ ಆಗುತ್ತೆ, ಆಮೇಲೆ ಸ್ಕಿನ್ ಅಲರ್ಜಿ ಬರುತ್ತೆ, ಆಮೇಲೆ ಅದ್ರೊಳಗೆ ಬೇರೆ ಆಗಿರುವಂಥ ನಮ್ಗೆ ಸ್ಕಿನ್ ಪ್ರಾಬ್ಲಮ್ಸು ಸ್ಟಾರ್ಟ್ ಆಗ್ತಾವೆ. ದಯವಿಟ್ಟು ಈ ಒಂದು ಫೇಸ್ ಪ್ಯಾಕನ್ನು ಯಾರು ಹಾಕಕ್ಕೆ ಹೋಗ್ಬೇಡ್ರಿ ಅಂತ ನಾನು ಹೇಳ್ತೀನಿ. ಯಾರು ಹಾಕಿದಾರೋ ಅವ್ರು ನನ್ನ ಮೇಲೆ ಎಲ್ಲಿ ಏನಂತಾರೋ ಅಂತ ಗೊತ್ತಿಲ್ಲ. ಆದರೆ ನನಗೆ ಅದ್ರದ್ದು ಬಗ್ಗೆ ನಾನು ತಿಳ್ಕೊಂಡಾಗ ಅದು ಒಳ್ಳೇದಲ್ಲ ಅಂಥೇಳಂದು ನನಗದು ಗೊತ್ತಾಗೈತೆ. ಅದಕ್ಕೋಸ್ಕರ ನಿಮ್ಮೆಲ್ಲರಿಗೂ ಹೇಳಾಕೊಂತೀನಿ. ನಾನು ಯಾವುದೇ ರೀತಿ ಈನೋ ಪೇಸ್ಟು ಶಾಂಪು ಹಾಕಿ ದಯವಿಟ್ಟು ಯಾರು ಯಾವುದೇ ಕಾರಣಕ್ಕೂ ಸ್ಕಿನ್ನಿಗೆ ಅಪ್ಲೈ ಮಾಡೋಕೆ ಹೋಗ್ಬೇಡ್ರಿ. ಅದು ಆಗಿನ ಮಟ್ಟಿಗೆ ಅಷ್ಟೇ ನಿಮಗೆ ಸ್ಕಿನ್ ಗ್ಲೋ ಆಗುತ್ತೆ, ಇನ್ಸ್ಟೆಂಟ್ ಗ್ಲೋ ಕೊಡುತ್ತೆ. ನೆಕ್ಸ್ಟ್ ಒಂದು 2-3 ಸರ್ತಿ ನೀವು ಅದನ್ನ ಯೂಸ್ ಮಾಡಿದ ಮೇಲೆ ನಿಮಗೆ ಅದ್ರ ಸ್ಕಿನ್ ಮೇಲೆ ಏನು ಪರಿಣಾಮ ಬೀರ್ತದೆ ಅಂತ ಹೇಳಂದು ನಿಮಗೆ ಆಮೇಲೆ ಗೊತ್ತಾಗುತ್ತೆ. ಅವಾಗಲೇ ಟೈಮು ಮೀರೋಗಿರ್ತೈತಿ. ಮತ್ತು ಅದಕ್ಕೆ ಬೇರೆ ಆಗಿರುವಂಥ ನಾವು ಕ್ರೀಮ್ಗಳನ್ನ ಮತ್ತು ಡಾಕ್ಟರ್ ಸಜೆಷನ್ನ ತೊಗೊಳ್ಬೇಕಾಗತ್ತೆ. ಅದಕ್ಕೋಸ್ಕರ ಅದ್ರ ಬದಲಾಗಿ ನಾನು ಇವತ್ತು ತೊಗೊಂಡು ಬಂದಿದ್ದೀನಿ ಒಂದು ಆಯುರ್ವೇದಿಕ್ ಮನೆಯಲ್ಲಿ ಒಂದು ಪೌಡ್ರನ್ನ ರೆಡಿ ಮಾಡಿಕೊಂಡು ನೀವು ಸ್ಕಿನ್ಗೆ ಹಾಕೋರಿ. ಅದೇ ಇನ್ಸ್ಟೆಂಟ್ ಗ್ಲೋ ನಿಮಗೆ ಕೊಡುತ್ತಾ. ಆದರೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ದಂಗೆ ನಾವು ಕೆಮಿಕಲ್ಗಳನ್ನ ಹಾಕಿ ಸೈಡ್ ಎಫೆಕ್ಟ್ ನಮ್ಮ ಸ್ಕಿನ್ನಿಗೆ ತರಿಸ್ಕೊಳೋದ್ರ ಬದಲಾಗಿ ನ್ಯಾಚುರಲ್ ಆಗಿರುವಂಥ ಒಂದು ಇಂಗ್ರೀಡಿಯೆಂಟ್ಸನ್ನು ಹಾಕಿ ನಾವು ಫೇಸ್ ಪ್ಯಾಕ್ ಹಾಕ್ಕೊಂಡು ನಮ್ಮ ಸ್ಕಿನ್ನನ್ನು ನಾವು ಗ್ಲೋ ಮಾಡ್ಕೊಳ್ಳೋಣ ಮತ್ತು ನಮ್ಮ ಸ್ಕಿನ್ನಲ್ಲಿರುವಂಥ ಪ್ರಾಬ್ಲಮ್ಗಳನ್ನ ಕಳ್ಕೊಳ್ಳೋಣ ಅಂತ ಹೇಳಂದು ನಾನು ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಯಾರು ಯಾವುದೇ ರೀತಿ ಈ ರೀತಿಯಾಗಿರುವಂಥ ಪೇಸ್ಟನ್ನು ಹಲ್ತಿಕೋಗಿ ಬಳಸ್ತೀವಿ, ಶಾಂಪೂನ ತಲೆ ಕೂದಲು ಕ್ಲೀನ್ ಮಾಡೋಕ್ಕೆ ಬಳಸ್ತೀವಿ, ಇವೆಲ್ಲ ನಾವು ಮಿಕ್ಸ್ ಮಾಡ್ಕೊಂಡು ನಮ್ಮ ಮುಖಕ್ಕೆ ಹಚ್ಕೊಂಡ್ರೆ ನಮ್ಮ ಸ್ಕಿನ್ನು ಯಾವ ರೀತಿ ಆಗುತ್ತಾ ಅಂತ ಹೇಳೋದು ಸ್ವಲ್ಪ ಯೋಚನೆ ಮಾಡಿರಿ. ಪ್ಯಾಕ್ ಹಾಕೋಕ್ಕೋ ಮೊದಲು ಒಂದು ಸ್ವಲ್ಪ ಯೋಚನೆ ಮಾಡಿ ನಂತರ ಪ್ಯಾಕ್ ಹಾಕೋರಿ ಅಂತ ಹೇಳ್ತೀನಿ. ಬರೀ ಇವತ್ತು ಮನೇಲಿ ಯಾವ ರೀತಿ ನಾವು ಪ್ಯಾಕನ್ನು ರೆಡಿ ಮಾಡ್ಕೋಬೋದು ಅಂತ ಹೇಳಂತ ನಾನು ಹೇಳ್ತೀನಿ. ಸ್ಕಿನ್ ಗ್ಲೋ ಆಗುತ್ತೆ, ನಮ್ಮ ಮುಖದ ಮೇಲಿಂದ ಕಪ್ಪು ಕಲೆಗಳು ಹೋಗ್ತಾವೆ ಮತ್ತು ನಮ್ಮ ಟ್ಯಾನನ್ನು ಕಡಿಮೆ ಮಾಡ್ತೈತಿ. ಇದನ್ನು ಯಾವುದಕ್ಕೆ ಯೂಸ್ ಮಾಡೋಕೊಂತಾರಪ್ಪ ಅಂತ ಅಂದ್ರೆ ಈ ಒಂದು ಪೇಸ್ಟು ಮತ್ತು ಶಾಂಪೂ ಮತ್ತು ಈ ಒಂದು ಈನೋ ಪೌಡ್ರನ್ನ ಯಾವುದಕ್ಕೆ ಯೂಸ್ ಮಾಡೋಕ್ಕಂತಂದ್ರೆ ಟ್ಯಾನ್ ಕಡಿಮೆ ಆಗೋದಕ್ಕೋಸ್ಕರ ಯೂಸ್ ಮಾಡೋಕ್ಕಂತಾರೆ. ದಯವಿಟ್ಟು ಆ ಟ್ಯಾನು ಅದರಿಂದ ಆಗಿನ ಮಟ್ಟಕ್ಕೆ ಹೋಗುತ್ತೆ. ಅದರಿಂದ ಸ್ಕಿನ್ ಪ್ರಾಬ್ಲಮ್ಸ್ ಸೈಡ್ ಎಫೆಕ್ಟ್ಸ್ ಭಾಳ ಆಗ್ತಾವೆ. ಅದಕ್ಕೋಸ್ಕರ ಸಿಸ್ಟರು ಕಮೆಂಟು ಕೂಡ ಹಾಕಿದ್ರು, ಸನ್ ಬರ್ನಿಗೆ ಯಾವುದಾದ್ರೂ ಒಂದು ಫೇಸ್ ಪ್ಯಾಕನ್ನು ಹೇಳ್ರಿ ಅಂತ ಹೇಳೋದು. ಇವತ್ತು ನಾನು ಕೊಡುವಂಥ ಫೇಸ್ ಪ್ಯಾಕು ಸನ್ ಬರ್ನು ಟ್ಯಾನು ಎಲ್ಲ ನಮ್ಮ ಮುಖ ಅನ್ವನ್ ಸ್ಕಿನ್ ಟೋನ್ ಆಗಲಿ, ಆಮೇಲೆ ನಮ್ಮ ಮುಖದ ಮೇಲಿರುವಂಥ ಏನೋ ಒಂದು ಬಂಗಾಗಲಿ ಎಲ್ಲದಕ್ಕೂ ಈ ಒಂದು ಫೇಸ್ ಪ್ಯಾಕ್ ಬರುತ್ತೆ. ದಯವಿಟ್ಟು ಈ ಫೇಸ್ ಪ್ಯಾಕನ್ನು ನೀವು ಟ್ರೈ ಮಾಡಿರಿ. ನಾನು ನಿಜವಾಗ್ಲೂ ಹೇಳ್ಬೇಕಂದ್ರೆ ಈ ಫೇಸ್ ಪ್ಯಾಕನ್ನು ಹಾಕೊಂಡು ಆದಮೇಲೆ ವಿಡಿಯೋ ಮಾಡ್ತಿದ್ದೀನಿ. ಎಷ್ಟು ಚೆನ್ನಾಗಿ ನನ್ನ ಸ್ಕಿನ್ ಗ್ಲೋ ಆಗೈತಿ ಅಂತ ಅಂದ್ರೆ ಆಮೇಲೆ ಅಷ್ಟೇ ಸಾಫ್ಟು ಆಗುತ್ತೆ, ಅಷ್ಟೇ ಗ್ಲೋನೂ ಆಗುತ್ತೆ. ದಯವಿಟ್ಟು ಈ ಒಂದು ಫೇಸ್ ಪ್ಯಾಕನ್ನು ನೀವು ಮನೆಗೆ ರೆಡಿ ಮಾಡಿ ಇಟ್ಕೊಂಡು ಒಂದು ಸರ್ತಿ ರೆಡಿ ಮಾಡಿ ಇಟ್ಕೋರಿ, ವಾರದಲ್ಲಿ 3 ಸರ್ತಿ ಟ್ರೈ ಮಾಡಿರಿ ಅಂತ ಹೇಳ್ತೀನಿ. ಬಹಳನೇ ಇಲ್ಲಿ ಮಟ್ಟ ಬಂದುಬಿಟ್ಟೆ ನಾನು. ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಂತ ಮೊದಲಿಗೆ ಹೇಳಲಿಲ್ಲ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಅಂತ ನಾನು ಹಾಕುವಂಥ ಈ ರೀತಿ ಒಳ್ಳೊಳ್ಳೆ ಸ್ಕಿನ್ ಕೇರ್ ವಿಡಿಯೋಗಳು ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಅದಕ್ಕೋಸ್ಕರ ಆಲ್ ಬಟನ್ ಕ್ಲಿಕ್ ಮಾಡಿರಿ, ಹಂಗೆ ಪೂರ್ತಿ ವಿಡಿಯೋ ನೋಡಿರಿ, ಸಪೋರ್ಟ್ ಮಾಡಿರಿ ಅಂತ ಹೇಳೋದು ರಿಕ್ವೆಸ್ಟ್ ಮಾಡ್ಕೊತೀನಿ. ಬರೀ ಈ ಒಂದು ಪ್ಯಾಕನ್ನು ನಾನು ಯಾವ ರೀತಿ ರೆಡಿ ಮಾಡಿದೆ ಅಂತ ಹೇಳೋದು ನಿಮಗೆ ತೋರಿಸ್ಕೊಡ್ತೀನಿ. ಇಲ್ಲಿ ನೋಡ್ರಿ, 1 ಸ್ಪೂನಷ್ಟು ಮಂಜಿಷ್ಟ ಹಾಕೊತೀನಿ ನಾನಿಲ್ಲಿ. ಹಂಗೆ 1 ಸ್ಪೂನಷ್ಟು ಕಸ್ತೂರಿ ಅರಿಶಿನ ಹಾಕೊತೀನಿ. ಹಾಗೆ 1 ಸ್ಪೂನಷ್ಟು ಗಂಧದ ಪೌಡ್ರು. ಇಷ್ಟನ್ನು ಹಾಕಿ
ಚೆನ್ನಾಗಿದ್ದನ್ನ ನಾವು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ. ಹೊತ್ತಿಸಬಾರ್ದು, ಹೊತ್ತಿಸ್ದೇನೆ ಸ್ವಲ್ಪ ನೀಟಾಗಿ ಬಿಸಿ ಮಾಡ್ಕೊಳ್ಳೋಣ. ನೋಡಲಿ ಈ ರೀತಿ ಒಂದು ಸ್ವಲ್ಪ ಬಿಸಿ ಆದರೆ ಸಾಕು. ಪೂರ್ತಿಯಾಗಿ ನಾವು ಹೊತ್ಸೋ ಅವಶ್ಯಕತೆ ಇಲ್ಲ ಇಲ್ಲಿ. ಈಗ ನಾನು ಇದನ್ನ ಗ್ಯಾಸಿಂದ ಕೆಳಗಿಳಿಸ್ಬಿಡ್ತೀನಿ. ನೋಡ್ರಿ ಇಷ್ಟಾದ್ರೆ ಸಾಕು. ನಿಮ್ಗೆ ತೀರ ಹೊತ್ತಿಸ್ಬೇಡ್ರಿ. ಈ ರೀತಿ ಅದೊಂದು ರೀತಿ ಘಮ ಬರ್ತೈತಿ. ನಾವು ಗಂಧ ಹಾಕಿರ್ತೀವಲ್ಲ, ಅದೊಂಥರ ಘಮ ಬರ್ತೈತಿ. ಘಮ ಬರೋ ಹೊತ್ತಿನಾಗ ನಾವು ಇದನ್ನ ಇಳಿಸ್ಕೊಂಡ್ರೆ ಸಾಕು. ನೋಡ್ರಿ ಇದಕ್ಕೆ ನಾನು 1 ಸ್ಪೂನಷ್ಟು ಹೆಸರುಬೇಳೆ ಹಿಟ್ಟು, ನಾನು ಇಲ್ಲಿ ಮುಲ್ತಾನಿ ಮಿಟ್ಟಿ ತೊಗೊಂಡಿದ್ದೀನಿ 1 ಸ್ಪೂನಷ್ಟು. ನೀವು ಇದಕ್ಕೆ ಮುಲ್ತಾನಿ ಮಿಟ್ಟಿ ನೀವು ಪೂರ್ತಿ ಡ್ರೈ ಸ್ಕಿನ್ ಐತಪ್ಪ ನಮ್ಮ ಮುಲ್ತಾನಿ ಮಿಟ್ಟಿಗೆ ಆಗಿ ಬರೋಂಗಿಲ್ಲ ಅಂತ ಅನ್ನೋರು, ಪೂರ್ತಿ ಆಯಿಲಿ ಸ್ಕಿನ್ ಇದ್ರಿಗಂತೂ ಮುಲ್ತಾನಿ ಮಿಟ್ಟಿ ಭಾಳನೇ ಒಳ್ಳೆಯದು. ಈಗ ನಾನು ಮುಲ್ತಾನಿ ಮಿಟ್ಟಿನ ಯೂಸ್ ಮಾಡೋಂಗಿಲ್ಲ, ಯಾಕಂದ್ರೆ ನಂದು ನಾರ್ಮಲ್ ಸ್ಕಿನ್ ಇರೋದ್ರಿಂದ ನಾನು ಜಾಸ್ತಿ ಮುಲ್ತಾನಿ ಮಿಟ್ಟಿ ಯೂಸ್ ಮಾಡೋಂಗಿಲ್ಲ. ಆದರೆ ಈ ಫೇಸ್ ಪ್ಯಾಕಿಗೆ ಮುಲ್ತಾನಿ ಮಿಟ್ಟಿ ಭಾಳನೇ ಚೆನ್ನಾಗಿರ್ತೈತೆ. ಅದಕ್ಕೋಸ್ಕರ ನಾನಿಲ್ಲಿ ಮುಲ್ತಾನಿ ಮಿಟ್ಟಿನ 1 ಸ್ಪೂನಷ್ಟು ತೊಗೊಂಡಿದ್ದೀನಿ. ಯಾರು ಪೂರ್ತಿಯಾಗಿ ಭಾಳ ಡ್ರೈ ಐತೆಪ್ಪ ನಮ್ಮದು ಸ್ಕಿನ್ ಅನ್ನೋರು, ನೀವು ಅರ್ಧ ಸ್ಪೂನಷ್ಟು ತೊಗೊಂಡ್ರೆ ನೀವು ಸಾಕು. ಮುಲ್ತಾನಿ ಮಿಟ್ಟಿ ತೊಗೊಳ್ರಿ. ನೋಡಿ 1 ಸ್ಪೂನಷ್ಟು ಮುಲೇಟಿ ಪೌಡ್ರ್ ಹಾಕ್ಕೊತೀನಿ. ಇನ್ನು ಆಯಿಲಿ ಸ್ಕಿನ್ ಇದ್ದವರಿದ್ರೆ ಪೂರ್ತಿ 1 ಸ್ಪೂನಷ್ಟು ಮುಲ್ತಾನಿ ಮಿಟ್ಟಿ ಹಾಕೋರಿ. 1 ಸ್ಪೂನಷ್ಟು ಮುಲೇಟಿ ಪೌಡ್ರ್ ಹಾಕೋರಿ. ಭಾಳನ ನಮಗೆ ಡ್ರೈ ಸ್ಕಿನ್ ಐತಿ ಅಂತ ಅನ್ನೋರು ಮಾತ್ರ ಒಂದು ಅರ್ಧ ಸ್ಪೂನಷ್ಟು ಮುಲ್ತಾನಿ ಮಿಟ್ಟಿ ಹಾಕೋರಿ. 1 ಸ್ಪೂನಷ್ಟು ಮುಲೇಟಿ ಪೌಡ್ರ್ ಹಾಕ್ಕೊಂಡ್ರೆ ನಡೀತೈತಿ. ಇಲ್ಲ ಅರ್ಧ ಸ್ಪೂನ್ ಮುಲ್ತಾನಿ ಮಿಟ್ಟಿ, ಅರ್ಧ ಸ್ಪೂನು ಮುಲೇಟಿ ಪೌಡ್ರ್ ಹಾಕ್ಕೊಂಡ್ರೆ ನಡೀತೈತಿ. ಇಷ್ಟನ್ನು ನಾವು ಹಾಕ್ಕೊಂಡು ಚೆನ್ನಾಗಿದ್ದನ್ನ ಮಿಕ್ಸ್ ಮಾಡಿಕೊಂಡು ಅಲ್ಲಿ ಎಕ್ಸ್ಟ್ರಾ ಇರೋದನ್ನು ಒಂದು ಡಬ್ಬದಾಗ ನೀವು ಹಾಕಿ ತೆಗೆದಿಟ್ಕೋಬೋದು. ಒಂದು ಡಬ್ಬಕ್ಕೆ ಹಾಕಿ ನೀವು ಇನ್ನು ಒಂದು ಏರ್ ಕಂಟೈನರ್ ಬಾಕ್ಸ್ನ ಹಾಕಿ ತೊಗೊಂಡ್ರೆ ನೀವು ಬೇಕಾದಾಗ ನೀವು ಇದನ್ನ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಒಂದು ಸ್ವಲ್ಪ ಹಾಕಿ ಡಬ್ಬದಾಗ ಹಾಕಿ ತೆಗೆದಿಡ್ತೀನಿ. ಉಳಿದಿರೋದನ್ನು ನಾನಿಲ್ಲಿ ಫೇಸ್ ಪ್ಯಾಕಿಗೆ ಹಾಕ್ಕೊತೀನಿ. ಹಸಿ ಹಾಲು ಹಾಕ್ಕೊಂಡು ಫೇಸ್ ಪ್ಯಾಕ್ ಮಾಡ್ಕೊತೀನಿ. ಹಸಿ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ. ನೋಡಿರಿ ನಮ್ಮ ಪ್ಯಾಕ್ ಇಲ್ಲಿ ರೆಡಿ ಆಗೈತಿ. ನಾನು ಇದನ್ನೀಗ ಫೇಸ್ ಪ್ಯಾಕ್ ಅಪ್ಲೈ ಮಾಡ್ಕೊತೀನಿ. ಹಸಿ ಹಾಲಿಂದ ಕ್ಲೆನ್ಸ್ ಮಾಡ್ಕೊಂಡು ಹೋಗ್ತೀನಿ ನಾನು. ಅರಿಶಿನ ಕುಂಕುಮ ಏನೈತಿ ಎಲ್ಲನೂ ಹೊರಗೆ ಬಂದಾಗೈತಿ. ನೀವು ಇದರೊಳಗೆ ಮೊಸರಾದರೂ ಹಾಕ್ಕೋಬೋದು, ಇಲ್ಲ ಹಸಿ ಹಾಲಾದರೂ ಹಾಕ್ಕೋಬೋದು. ಹಸಿ ಹಾಲು ಜೇನುತುಪ್ಪನಾದರೂ ಹಾಕ್ಕೋಬೋದು, ಇಲ್ಲ ರೋಸ್ ವಾಟರ್ ಆದರೂ ಹಾಕ್ಕೋಬೋದು. ಯಾವುದು ನಿಮ್ಗೆ ಸ್ಕಿನ್ನಿಗೆ ಸೂಟ್ ಆಗುತ್ತೋ ಅದನ್ನು ನೀವು ಇಲ್ಲಿ ಹಾಕಿ ಫೇಸ್ ಪ್ಯಾಕ್ ಹಾಕ್ಕೋಬೋದು. ನಾನು ಹಸಿ ಹಾಲು ಅಥವಾ ಮೊಸರು ಹಾಕಿರ್ತೀನಿ. ಹಸಿ ಹಾಲು ಜೇನುತುಪ್ಪ ಹಾಕಿರ್ತೀನಿ. ನನ್ನ ಸ್ಕಿನ್ನಿಗೆ ಎಲ್ಲನೂ ನಂದೇನೋ ಗೊತ್ತಿಲ್ಲ, ಗಾಡ್ ಗಿಫ್ಟ್ ಅನ್ನಿಸ್ತೈತೆ ನನ್ನ ಸ್ಕಿನ್ನಿಗೆ. ಎಲ್ಲನೂ ನನ್ನ ಸ್ಕಿನ್ನಿಗೆ ಆಗಿ ಬರೋದ್ರಿಂದ ನಾನು ಯಾವುದೇ ರೀತಿ ಭಯ ಇಲ್ಲದೇ ನಾನು ಸ್ಕಿನ್ನಿಗೆ ಎಲ್ಲ ಫೇಸ್ ಪ್ಯಾಕ್ಗಳನ್ನು ಅಪ್ಲೈ ಮಾಡ್ತಾ ಇರ್ತೀನಿ. ಇನ್ನೂ ಒಂದು ನಿಮಗೆ ಹೇಳ್ತೀನಿ, ಮಂಜಿಷ್ಟಾನ ನಾವು ಮುಲೇಟಿ ಪೌಡ್ರು ಫೇಸ್ ಪ್ಯಾಕ್ ಹಾಕೋವಾಗ ಒಂದು ಸ್ವಲ್ಪ ಸೋಸಿ ಹಾಕೋರಿ. ಸೋಸಿ ನಂತರ ನೀವು ಫೇಸ್ ಪ್ಯಾಕನ್ನು ಹಾಕೋರಿ. ಯಾಕಂದರೆ ಅದು ಗಿಡಮೂಲಿಕೆಯ ಒಂದು ಪೌಡ್ರ್ ಆಗಿರೋದ್ರಿಂದ ಅದರೊಳಗೆ ಚಿಕ್ಕ ಚಿಕ್ಕ ಪೀಸ್ ಸಿಬಿರ್ ಅಂತೀವಿ ನಾವು, ಆ ರೀತಿ ಅದರೊಳಗೆ ಕಡ್ಡಿ ಪೀಸ್ ಇರ್ತಾವೆ. ಮುಖಕ್ಕೆ ಹಾಕಿದಾಗ ಅಕಸ್ಮಾತ್ ಏನಾದರೂ ಒಂದು ಸ್ವಲ್ಪ ಮುಖ ತೊಳೆಯೋದಕ್ಕೆ ಮಾಡಬೇಕಾದ್ರೆ ಒಂದು ಸ್ವಲ್ಪ ಏನಾದರೂ ಸಿಕ್ಕೋದು ನಮ್ಮ ಸ್ಕಿನ್ನಿಗೆ ತೊಂದರೆ ಆಗುತ್ತೆ. ಅದಕ್ಕೋಸ್ಕರ ಅದನ್ನ ಮುಲೇಟಿ ಪೌಡ್ರ್ ಮತ್ತು ನೀವು ಮಂಜಿಷ್ಟಾನ ನೀವು ಚೆನ್ನಾಗಿ ಸ್ವಲ್ಪ ಸೋಸ್ಕೊಂಡು ಹಚ್ಚಿ ಮುಖ ತೊಳೆದು ತೋರಿಸ್ತೀನಿ ನಿಮಗೆ ಎಷ್ಟು ಚೆನ್ನಾಗಿ ನಮ್ಮ ಸ್ಕಿನ್ನು ಗ್ಲೋ ಆಗುತ್ತೆ ಅಂತೇಳಂದು. ಏನೇನಾದರೂ ಹಚ್ಕೊಂಡು ನಮ್ಮ ಸ್ಕಿನ್ನನ್ನು ನಾವು ಹಾಳು ಮಾಡ್ಕೊಳೋದ್ರ ಬದಲು ಈ ರೀತಿಯಾಗಿರುವಂಥ ನ್ಯಾಚುರಲ್ ಆಗಿರುವಂಥ ಒಂದು
ಫೇಸ್ ಪ್ಯಾಕನ್ನು ನಾವು ಹಾಕ್ಕೊಂಡು ನಮ್ಮ ಸ್ಕಿನ್ನನ್ನು ನಾವು ಹೆಲ್ದಿಯಾಗಿ ಇಟ್ಕೊಳ್ಳೋಣ ಅಂತ ನಾನು ಇಲ್ಲಿ ಹೇಳ್ತೀನಿ. ಯಾಕಂದರೆ ಎಲ್ಲವೂ ಒಂದು ಕೆಮಿಕಲ್ ಆಗಿ ಯಾವುದೋ ನಾವು ನೋಡಿದರೆ ವಿಚಿತ್ರ ಅನಿಸುತ್ತೆ. ಈ ಒಂದು ತಿನ್ನೋ ಆಹಾರದಿಂದ ಹಿಡಿದು ನಾವು ಮುಖಕ್ಕೆ ಅಪ್ಲೈ ಮಾಡೋದು ಸೋಪು ಎಲ್ಲನೂ ಒಂದು ಕೆಮಿಕಲಿಂದನೇ ಬರೋದ್ರಿಂದ ನಾವು ಯಾವುದನ್ನು ಯೂಸ್ ಮಾಡಬೇಕು ಯಾವುದನ್ನು ಬಿಡಬೇಕು ಅನ್ನೋದು ನಮಗೆ ತಿಳಿದಂಗೆ ಆಗೈತಿ. ಹಾಗಾಗಿ ಗೊತ್ತಿರೋದನ್ನು ನಾವು ಯೂಸ್ ಮಾಡೋಕ್ಕೆ ನಮಗೆ ಆಗುತ್ತೆ ಅನ್ನೋದನ್ನು ಅದನ್ನು ನಾವು ಯೂಸ್ ಮಾಡಿಕೊಂಡು ನಮ್ಮ ಸ್ಕಿನ್ನು ಹೆಲ್ತನ್ನು ನಾವು ಚೆನ್ನಾಗಿಟ್ಕೊಳ್ಳೋಣ ಅಂತೇಳಿ ನಮ್ಮ ಸ್ಕಿನ್ನು ಮತ್ತು ಹೆಲ್ತನ್ನು ನಾವು ಚೆನ್ನಾಗಿಟ್ಕೊಳ್ಳೋಣ ಅಂತೇಳಿ ನಾನಿಲ್ಲಿ ಹೇಳ್ತೀನಿ. ಅದಕ್ಕೋಸ್ಕರ ನಾನು ಈ ರೀತಿಯಾಗಿರುವಂಥ ಫೇಸ್ ಪ್ಯಾಕ್ಗಳನ್ನ ನಿಮಗೆ ಪರಿಚಯ ಮಾಡಿಸ್ಕೊಡ್ತಿರೋದು. ಯಾವುದು ನಿಮ್ಮ ಸ್ಕಿನ್ನಿಗೆ ಸೂಟ್ ಆಗುತ್ತೋ ಆ ಒಂದು ಫೇಸ್ ಪ್ಯಾಕನ್ನು ಒಂದು ಬಿಟ್ಟು ಒಂದು ಹಚ್ಕೊತ ಟ್ರೈ ಮಾಡ್ಕೊತ ಹೋಗ್ರಿ ಅಂತ ಹೇಳಂದಿಲ್ಲಿ ನಾನು ಹೇಳ್ತೀನಿ. ನಾನು ಪೂರ್ತಿಯಾಗಿ ಒಂದು 15 ನಿಮಿಷ ಬಿಡ್ತೀನಿ. 15 ನಿಮಿಷ ಬಿಟ್ಟು ಆದಮೇಲೆ ನಿಮ್ಮ ಎದುರಿಗೆ ನಾನು ಬರ್ತೀನಿ. ಇಲ್ಲಿ ನೋಡ್ರಿ, ಈಗ ಫೇಸ್ ಪ್ಯಾಕು ಇದು ಒಣಗೈತಿ. ಒಂದು ಸ್ವಲ್ಪ ನಾನೀಗ ಒಂದು 15 ನಿಮಿಷ ಬಿಟ್ಟು ಇದಕ್ಕೊಂದು ಸ್ವಲ್ಪ ನೀರನ್ನು ಸ್ಪ್ರೇ ಮಾಡಿಕೊಂಡು ಸಾವಕಾಶವಾಗಿ ನಾನು ಇದನ್ನ ಮಸಾಜ್ ಮಾಡ್ಕೊತಿದ್ದೀನಿ. ಮಸಾಜ್ ಮಾಡ್ಕೊಂಡು ಆದಮೇಲೆ ನಾನು ಇಲ್ಲಿ ಮುಖಾನ ನಿಮ್ಗೆ ತೊಳೆದು ತೋರಿಸ್ತೀನಿ ಎಷ್ಟು ಚೆನ್ನಾಗಿ ನನ್ನ ಸ್ಕಿನ್ ಆಗೈತೆ ಅಂತ ಹೇಳೋದು ನೀವು ನೋಡ್ಬೋದು. ನೋಡುವುದು ಒಂದೇ ಒಂದು ಫೇಸ್ ಪ್ಯಾಕಲ್ಲಿ ಒಂದೇ ಸರ್ತಿ ನಾನು ಯೂಸ್ ಮಾಡಿದ್ದೀನಿ. ಎಷ್ಟು ಚೆನ್ನಾಗಾಗಿತ್ತು ಅಂದರೆ ನನ್ನ ಸ್ಕಿನ್ನು ಅಷ್ಟು ಸಾಫ್ಟು ಆಗುತ್ತೆ, ಆಮೇಲೆ ಅಷ್ಟು ಗ್ಲೋನು ಬರುತ್ತೆ. ದಯವಿಟ್ಟು ಯಾವುದೇ ರೀತಿ ಕೆಮಿಕಲನ್ನು ಯೂಸ್ ಮಾಡ್ದೇನೆ ಈ ಒಂದು ಫೇಸ್ ಪ್ಯಾಕನ್ನು ನೀವು ಟ್ರೈ ಮಾಡಿ ನೋಡಿರಿ. ಎಷ್ಟು ಚೆನ್ನಾಗೈತಿ ಅಂದ್ರೆ ನಿಜವಾಗ್ಲೂ ನನಗೆ ಖುಷಿ ಆಗುವಂತೈತಿ. ನಿಜವಾಗ್ಲೂ ಖುಷಿ ಆಗುತ್ತೆ. ಭಾಳ ಚೆನ್ನಾಗೈತಿ ಫೇಸ್ ಪ್ಯಾಕ್ ಮಾತ್ರ. ಒಂದು ಸರ್ತಿ ಈ ಫೇಸ್ ಪ್ಯಾಕನ್ನು ಟ್ರೈ ಮಾಡಿರಿ. ಮನ್ಯಾಗ ಒಂದು ವಾರಕ್ಕೆ 3 ಸರ್ತಿ ಟ್ರೈ ಮಾಡಿದರೂ ಸಾಕು. ನಿಮ್ಮ ಸ್ಕಿನ್ ಎಷ್ಟು ಚೆನ್ನಾಗಾಗುತ್ತೆ ಅಂತಂದ್ರೆ ಅದನ್ನು ನೀವು ಹಾಕಿ ಫೇಸ್ ಪ್ಯಾಕನ್ನು ಹಾಕಿ ನೋಡಿದಾಗಲೇ ಅದರ ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ. ಸುಮ್ಮನೆ ನಾನು ಹೇಳ್ತೀನಿ, ನೀವು ನೋಡ್ತೀರಿ, ನೋಡಿ ಆ ಟೈಮಿಗೆ ಅಷ್ಟೇ ನೀವು ಒಂದು ಸ್ವಲ್ಪ ಅಯ್ಯೋ ಹಾಕಬೇಕು ಈ ಫೇಸ್ ಪ್ಯಾಕನ್ನು ಟ್ರೈ ಮಾಡಬೇಕು ಅನ್ಕೊತೀರಿ, ಅದನ್ನ ಮಾಡದೇ ಇರ್ತೀರಿ. ದಯವಿಟ್ಟು ಮತ್ತೆ ನೀವು ಇನ್ಸ್ಟೆಂಟ್ ಗ್ಲೋ ಆಗೋ ಕಡೆನ ನೀವು ಮನಸ್ಸು ಮಾಡ್ತೀರಿ. ದಯವಿಟ್ಟು ಆ ರೀತಿ ಮಾಡೋಕ್ಕೆ ಹೋಗ್ಬೇಡ್ರಿ. ಈ ರೀತಿಯಾಗಿರುವಂಥ ಫೇಸ್ ಪ್ಯಾಕನ್ನು ನೀವು ಮನ್ಯಾಗ ಟ್ರೈ ಮಾಡಿ ನೋಡಿರಿ. ನಿಮಗೆ ಇದು ರಿಸಲ್ಟ್ ಏನು ಅಂತ ಹೇಳೋದು ಗೊತ್ತಾಗುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಪ್ಯಾಕು ಯಾವ ರೀತಿ ಹಾಕಿದೆ ಅಂತ ಹೇಳೋದು ಎಷ್ಟು ಸುಲಭವಾಗೈತಲ್ಲ. ನಾವೀಗ ಮುಲೇಟಿ ಪೌಡ್ರನ್ನ ಮುಲೇಟಿ ಪೌಡ್ರು ನಾನು ಪ್ರತಿ ಸಲ ಹೇಳ್ತೀನಿ, ಮುಲೇಟಿ ಪೌಡ್ರ್ ಬಂಗು ಕಳೆಯೋದಕ್ಕೋಸ್ಕರ, ಆಮೇಲೆ ಮುಖದ ಮೇಲಿರುವಂಥ ಕಪ್ಪು ಕಲೆನ ದೂರ ಮಾಡೋದಕ್ಕೆ ಈ ಮುಲೇಟಿ ಪೌಡ್ರು ನಮಗೆ ಸಹಾಯ ಮಾಡ್ತೈತಿ. ಮಂಜಿಷ್ಟಾನು ನಮ್ಮ ಮುಖದ ಮೇಲಿರುವಂಥ ಬಂಗನ್ನು ಹೋಗೋದಕ್ಕೆ ಸಹಾಯ ಮಾಡ್ತೈತಿ. ಮುಲ್ತಾನಿ ಮಿಟ್ಟಿನೂ ಸಹಿತ ನಮ್ಮ ಆಯಿಲಿ ಸ್ಕಿನ್ ಇದ್ದವರು 1 ಸ್ಪೂನ್ ಹಾಕೋರಿ. ಡ್ರೈ ಸ್ಕಿನ್ನು ನಾರ್ಮಲ್ ಸ್ಕಿನ್ ಇದ್ದವರು 1/2 ಸ್ಪೂನ್ ಹಾಕೋರಿ. ಅದು ಸಹಿತ ನಮ್ಮ ಸ್ಕಿನ್ಗೆ ಗ್ಲೋ ಕೊಡುತ್ತೆ. ಮತ್ತು ಈ ಅರಿಶಿನ ಅಂತೂ ನಾವು ಹೇಳೋದೇ ಬೇಡ. ಅರಿಶಿನ ಯಾರಿಗೆ ಆಗಿ ಬರೋಂಗಿಲ್ಲ, ಅವರು ಅರಿಶಿನ ಚುಟಿಕೆ ಅರಿಶಿನ ಹಾಕೊಂಡ್ರು ಸಾಕು. ನಾನಿಲ್ಲಿ 1 ಸ್ಪೂನಷ್ಟು ಹಾಕಿದ್ದೀನಲ್ಲ, ನಿಮಗೆ ಜಾಸ್ತಿ ಆಗಿ ಬರಲ್ಲ ಅನ್ನೋರು ಸ್ಕಿಪ್ ಮಾಡ್ಬೋದು. ಹಾಕಿದರೆ ಚೆನ್ನಾಗಿರುತ್ತೆ. ಆಗಿ ಬರಲ್ಲ ಅನ್ನೋರು 1 ಚಿಟಿಕೆ ಅಷ್ಟು ನೀವು ಅರಿಶಿನ ಹಾಕ್ಕೊಂಡ್ರು ಸಾಕಾಗುತ್ತೆ. ಇಲ್ಲಿ ಮತ್ತು ಹಸಿ ಹಾಲು ನಮಗೆ ಮೊದಲಿಗೆ ನಾವು ಕ್ಲೆನ್ಸ್ ಮಾಡಿರ್ತೀವಿ, ಮತ್ತು ಹಸಿ ಹಾಲು ಹಾಕ್ಕೊಂಡು ನಾವು ಸ್ಕಿನ್ಗೆ ಹಾಕಿದಾಗ ಇನ್ನೂ ಒಂದು ಒಳ್ಳೆ ನಮಗೆ ರಿಸಲ್ಟನ್ನು ಅದು ಕೊಡುತ್ತೆ. ಅದಕ್ಕೋಸ್ಕರ ದಯವಿಟ್ಟು ಮನೆಯಲ್ಲಿರುವಂಥ ಈ ಒಂದು ಪ್ರಾಡಕ್ಟ್ಗಳನ್ನ ನೀವು ತರಿಸ್ಕೊಂಡು ಒಂದು ಸರ್ತಿ ತರಿಸ್ಕೊಂಡ್ರೆ ಸಾಕು. ನಿಮಗೆ ಬೇಕಾದಷ್ಟು ದಿನ ಪೌಡ್ರುಗಳು ಬರ್ತಾವೆ. ಅದಕ್ಕೋಸ್ಕರ ಮನೇಲಿ ತರಿಸಿಟ್ಕೊಂಡ್ರೆ ನೀವು ಆವಾಗ ಪ್ಯಾಕನ್ನು ಹಾಕ್ಕೋಬೋದು. ನೋಡಿ, ನಾನು ಈಗಾಗಲೇ ನಿಮ್ಗೆ ಆವಾಗಲೇ ಹೇಳ್ದಂಗೆ ನಾನಿಲ್ಲಿ ಇದಕ್ಕೆ ಹಾಕಿಟ್ಟಿದ್ದೀನಿ. ನಾನು ಪ್ರತಿ ಸಲ ಬೇರೆ ಬೇರೆ ಪ್ಯಾಕ್ಗಳನ್ನ ನಾನು ಮಾಡೋದ್ರಿಂದ ನಾನು ಅಷ್ಟೇ ಸ್ವಲ್ಪ ಈಗ ಒಂದು 3-4 ಸರ್ತಿ ನನಗೆ ಆಗುವಷ್ಟು ನಾನು ಪ್ಯಾಕನ್ನು ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಈ ರೀತಿ ಪೌಡ್ರನ್ನ ಇದು ಖಾಲಿವರೆಗೂ ಆಗೋವರೆಗೂ ನಾನು ಇದನ್ನ ಯೂಸ್ ಮಾಡ್ತೀನಿ. ಯೂಸ್ ಮಾಡಾದ್ಮೇಲೆ ಮತ್ತೆ ಒಂದು ಪ್ಯಾಕನ್ನು ನಾನು ರೆಡಿ ಮಾಡಿಕೊಂಡು ಹಚ್ತೀನಿ. ಆದರೆ ನಾನು ಯಾವುದೇ ಪ್ಯಾಕ್ ಹಾಕಿದ್ರು ಮುಲೇಟಿ ಪೌಡ್ರ್ ಇಲ್ದಂಗೆ ನಾನು ಯಾವುದನ್ನು ಫೇಸ್ ಪ್ಯಾಕನ್ನು ಹಾಕೋಕ್ಕೆ ಹೋಗಂಗಿಲ್ಲ. ಯಾಕಂತಂದ್ರೆ ನಮ್ಮ ಮುಖದ ಮೇಲಿಂದ ಬಂಗನ್ನು ಕಳೆಯೋದಕ್ಕೆ ಅದು ಬಹಳನ ಸಹಾಯ ಮಾಡುತ್ತದೆ. ಅದಕ್ಕೋಸ್ಕರ ನಾನು ಮುಲೇಟಿ ಪೌಡ್ರ್ ಇಲ್ದೇ ನಾನು ಯಾವುದೇ ಪ್ಯಾಕನ್ನು ಹಾಕೋಕ್ಕೆ ಹೋಗಂಗಿಲ್ಲ. ಎಲ್ಲರಿಗೂ ಈ ಒಂದು ಮಾಹಿತಿ ಆಗಲಿ ಮತ್ತು ವಿಡಿಯೋ ಆಗಲಿ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿರಿ, ಹಂಗೆ ಶೇರ್ ಮಾಡಿರಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ ಫ್ರೆಂಡ್ಸ್. ಭಾಳ ಉಪಯುಕ್ತವಾಗಿರುವಂಥ ಒಳ್ಳೊಳ್ಳೆ ವಿಡಿಯೋಗಳನ್ನ ನಾನು ತರ್ತಾ ಇದ್ದೀನಿ. ಆದರೆ ಮಧ್ಯಕ್ಕೆ ಒಂದು ಸ್ವಲ್ಪ ನಿಮ್ಗೆ ಅವಾಗವಾಗ ನಾನು ಹೇಳ್ತಾ ಇರ್ತೀನಿ, ಮನೇಲಿ ಒಂದು ಸ್ವಲ್ಪ ತಂದೆಯವರು ಹುಷಾರಿಲ್ಲದಕ್ಕೋಸ್ಕರ ನಾನು ಹಾಸ್ಪಿಟ್ಲಿಗೆ ಓಡಾಡ್ತಿರೋದ್ರಿಂದ ನಾನು ವಿಡಿಯೋ ಹಾಕೋಕ್ಕಾಗ್ತಿಲ್ಲ. ಎಷ್ಟೋ ಪ್ರಯತ್ನ ಮಾಡಿದ್ರು ಒಂದೊಂದು ಸರ್ತಿ ನನಗೆ ಹಾಕೋಕ್ಕಾಗಂಗಿಲ್ಲ ವಿಡಿಯೋನ. ಆದರೂ ಒಂದು ಸರ್ತಿ ಬೇಜಾರಾಗುತ್ತೆ, ವಿಡಿಯೋ ಹಾಕೋಕ್ಕಾಗಲಿಲ್ಲ ಇವತ್ತು ಅಂತ ಹೇಳಿದ್ರು. ಏನು ಮಾಡೋಕ್ಕಾಗಂಗಿಲ್ಲ. ಒಂದು ಆರೋಗ್ಯ ಸಮಸ್ಯೆ ಇದ್ದಾಗ ನಾವು ಇವನ್ನೆಲ್ಲನೂ ಬದಿಗಿಟ್ಟು ಅದನ್ನು ಅಲ್ಲಿ ನೋಡಬೇಕಾಗಿರುತ್ತೆ. ಅದಕ್ಕೋಸ್ಕರ ನಿಮ್ಮೆಲ್ಲ ಪ್ರೀತಿ, ಪ್ರೋತ್ಸಾಹ, ಸಪೋರ್ಟ್ ನನ್ನ ಜೊತೆಗೆ ಇರ್ತೈತಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ದಯವಿಟ್ಟು ಎಲ್ಲರೂ ಫೇಸ್ ಪ್ಯಾಕನ್ನು ಟ್ರೈ ಮಾಡಿರಿ. ಹೆಂಗೆ ಬಂದಿತ್ತು ಅಂತ ಹೇಳೋದು ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮಾತ್ರ ಮರೆಯೋಕ್ಕೆ ಹೋಗ್ಬಿಡ್ರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ಮತ್ತೆ ಮುಂದೆ ಒಂದು ಒಳ್ಳೆ ವಿಡಿಯೋದೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್, ಬಾಯ್.